ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲನೇ ವೀಡಿಯೋ ಆಲೇ ಅಪ್ಲೋಡ್ ಮಾಡಿದ್ದೀನಿ. ಹೆಂಗೆ ಬಂದಿದೆ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಸೊ ವೀಡಿಯೋ ನೋಡ್ಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಲೈಕ್ಸು, ಕಮೆಂಟ್ಸು ಮತ್ತು ಸಬ್ಸ್ಕ್ರೈಬ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ ಈಗ ಈ ಟೈಮಲ್ಲಿ. ಏಕೆಂದರೆ ಏನಾದ್ರು ತಪ್ಪಾಗಿದ್ದರೆ ಕ್ಷಮೆ ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸೊ ಕಮೆಂಟ್ ಮಾಡಿ, ನನಗೂ ಇಷ್ಟ ಆಗುತ್ತೆ ಬ್ಲಾಗ್ ಮಾಡೋದಕ್ಕೆ. ಆಮೇಲೆ ಅದೇ ಪಾಪುನ ಮಾರ್ನಿಂಗಿಂದ ಸ್ಕೂಲ್ ಕಳಿಸಿದ ಬ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ. ಈಗ ಅದೇ ಮತ್ತೆ ಕಂಟಿನ್ಯೂ ಬ್ಲಾಗ್ ಮಾಡ್ತಾಯಿದ್ದೀನಿ. ಪಾಪುನ ಕ್ಲಾಸಿಗೆ ಬಿಟ್ಟು ಬಂದೆ. ಕ್ಲಾಸಿಗೆ ಬಿಟ್ಟಾದರೆ ಪಾತ್ರೆಯಿಂದ ತೊಳೆದಿರಲಿಲ್ಲ, ಮತ್ತೆಲ್ಲ ಹಂಗೆ ಅಡುಗೆ ಮನೆ ನನಗೆ ಇಟ್ಕೊಟ್ಟಿದ್ದೆ ಪೂರ್ತಿ. ಅದಕ್ಕೆ ಅವನ್ನ 12ವರೆಗೆಲ್ಲ ಕರ್ಕೊಬರ್ಬೇಕು. ನಾನು 12ವರೆಗೆ ಕರ್ಕೊಬರೋಷ್ಟು ನನ್ನ ಕೆಲಸಗಳು ನಾನು ಮುಗಿಸ್ಕೊಂಡ್ರೆ ಆಮೇಲೆ ಅವನ್ನ ಕರ್ಕೊಬರೋಕ್ಕೆ ಸರಿ ಹೋಗುತ್ತೆ ಅಂತ ನಾನು ಮೊದಲು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬಿಡೋಣ. ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿಬಿಟ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸುತ್ತೆ ಅಂತ ಅದಕ್ಕೋಸ್ಕರ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಈಗಿದೆ ನನ್ನ ಅಡುಗೆ ಮನೆ ಪದ್ಧತಿ. ಫಿಲ್ಟರ್ಸು ನೋಡಿ, ಅಡುಗೆ ಮನೆ ಪೂರ್ತಿ ಪಾತ್ರೆ ಸಿಂಕ್ ತುಂಬ ತುಂಬಿತಿದೆ. ಈಗ ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡಿ ಸಿಗ್ತೀನಿ ಗೈಸ್. ಪಾಪುಗೆ ಲಂಚ್ ಬಾಕ್ಸ್ ಬುಕ್ ಮಾಡಿದ್ದೆ. ಸೊ ಅದು ಬಂದಿದೆಯಂತೆ, ಬನ್ನಿ ಹೋಗಿ ಇಸ್ಕೊಬರೋಣ. ಕೆಳಗಡೆ ಬಂದಿದ್ದಾರೆ ಅಂತ ಕಾಲ್ ಮಾಡಿದರು, ಬಂದಿದ್ದೀನಿ ಅಂತ ಕಾಲ್ ಮಾಡಿದರು. ಸೊ ಅದಕ್ಕೆ ಇಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಬಂದಿದ್ರು, OTP ಹೇಳ್ಬಿಟ್ಟು ಇಸ್ಕೊಬಂದೆ. ಇಸ್ಕೊಂಬಂದಿದ್ದೀನಿ ಲಂಚ್ ಬಾಕ್ಸ್ನ. ನೋಡಬೇಕು ಹೇಗೆ ಬಂದಿದೆ ಅಂತ. ನೋಡೋಣ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಡ್ಯೂಟಿಗೆ ಹೊರಡ್ತವ್ರೆ, ಟೈಮ್ ಆಯಿತು ಅಂತ ಅಷ್ಟಾಗಿ ಹೋಗ್ತಾ ಇದ್ದಾರೆ. ಬಾಯ್ ಮಾಡಿ ಹೋಗಿ. ಹಾಲೇ ಡ್ಯೂಟಿ ತಗೊಂಡಿದ್ದಾರೆ. ಡ್ಯೂಟಿ ತಗೊಂಡಿರೋದಕ್ಕೆ ಬೇಗ ಹೋಗ್ತಾ ಇದ್ದಾರೆ, ಡ್ಯೂಟಿ ತಗೊಂಡಿದ್ದೀನಿ ಅಂತ. ಅಲ್ಲಿಂದನೇ ಮಾಡ್ತಾವಳೆ ವೀಡಿಯೋನ ಅಂತ. ಸೊ ಅವರು ಕೂಡ ಡ್ಯೂಟಿಗೆ ಹೋದರು. ಇನ್ನು ಡ್ಯೂಟಿಗೆ ಹೋದ ನಂತರ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನು ಕೆಲಸ ಇಲ್ಲ, ಅದೇ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬಟ್ಟೆ ಹಾಕಬೇಕು. ಬಟ್ಟೆ ಹಾಕ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಬರೋಣ ಅಂತ ಮಾಡ್ತಾ ಇದ್ದೀನಿ ಗೈಸ್. ಜಾಸ್ತಿನೇ ಇದ್ದು ಬಟ್ಟೆಗಳು, ಅದಕ್ಕೆ ವಾಷಿಂಗ್ ಆಗಿಬಿಟ್ರೆ ಒಣಗಕ್ಕೆ ಸರಿ ಹೋಗುತ್ತೆ. ಮತ್ತೆ ಬಿಗಿ ಕೆಲಸ ಮಾಡ್ಕೋಬೇಕು. ಯಾಕಂದರೆ ನಾನು ಸಿಂಕ್ಗೆ ಅಟ್ಯಾಚ್ ಮಾಡೋದ್ರಿಂದ ವಾಷಿಂಗ್ ಮಿಷಿನ್ ಕನೆಕ್ಷನ್ ಇರೋದು ನನಗೆ ಸಿಂಕ್ ಆಗಿರೋದ್ರಿಂದ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ಕಂಪ್ಲೀಟಾಗಿ. ಯಾಕಂದರೆ ಇದು 1.5 ಅವರ್ ಆಗುತ್ತಾ ವಾಷಿಂಗ್ ಆಗೋದು. ಸೊ ಹಂಗಾದರೆ ಆಮೇಲೆ ನಾನು ಪಾತ್ರೆ ತೊಳೆಯೋದಾಗಲಿ ಆಮೇಲೆ ಅವೆಲ್ಲ ಹಿಂಸೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಮಾಮೂಲಿ ಇದ್ರಲ್ಲಿ ನಾನು ಇಲ್ಲಿ ಜೂಮ್ ಮಾಡೋಣ. ಮಾಮೂಲಿ ಒಂದಿಷ್ಟ ಸ್ವಲ್ಪ ಹಾಕೊಳ್ತೀನಿ. ಇದರಲ್ಲಿ 1 ಕಪ್ ಹಾಕೊಳ್ತೀನಿ ಅಂದ್ಕೊಳ್ಳಿ. ಇನ್ನು ಮಾಮೂಲಿ ಕಂಫರ್ಟ್ ಹಾಕ್ಕೊಳ್ತೀನಿ. ಪಾಪುನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಇವ್ರು ಬಂದಿದ್ದಾರೆ ಸಿಸ್ಟರ್. ಹಾಯ್ ಮಾಡಿ, ಹಾಯ್ ಮಾಡಿ. ಸೊ ಟೈಮ್ ಆಗೈತೆ, ಹಂಗಾಗಿ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಇನ್ನು ಅವನು ಪಾಪು ಏನು ಮಾಡ್ತಾಯಿರ್ತಾನೆ ಅನ್ನೋದೇ ಜಾಸ್ತಿ ಆಗೈತೆ ಕುತೂಹಲ ನನಗೆ. ಅವನು ನೆನ್ನೆ ಕಳಿಸಿರಲಿಲ್ಲ ರಜಾ ಅಂತ, ನೆನ್ನೆ ಕಳಿಸಿರಲಿಲ್ಲ ಅಂದರೆ ಹುಷಾರಿರಲಿಲ್ಲ ಅಂತ. ಸೊ ಇವತ್ತು ಕಳಿಸಿದ್ದೀನಿ. ಏನು ಮಾಡ್ತಾಯಿದ್ದಾನೆ, ಅಳ್ತಾ ಇದ್ದಾನೆ ಏನೋ ಗೊತ್ತಿಲ್ಲ. ಬನ್ನಿ ತೋರಿಸ್ತೀನಿ ಏನು ಮಾಡ್ತಾಯಿದ್ದಾನೆ ಅಂತ. ನಮ್ಮನೆಯಿಂದ ಸ್ಕೂಲ್ಗೆ ಒಂದು 10 ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ. ಸೊ ಅದಕ್ಕೆ ವಾಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಪಾಪುನ ಸ್ಕೂಲ್ ಹತ್ರ ಬಂದವ ಗಾಯ್ಸ್. ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ, 10 ನಿಮಿಷ ಬೇಗನೆ ಬಂದ್ಬಿಟ್ಟಿದ್ದೀವಿ. ಈಗ 10 ನಿಮಿಷ ವೆಯ್ಟ್ ಮಾಡಿ ಅವನ್ನ ಕರ್ಕೊಂಡು ಹೋಗಬೇಕು. ನೋಡೋಣ ಬನ್ನಿ ಏನು ಮಾಡ್ತಾ ಇರ್ತಾನೆ ಅಂತ ವೀಡಿಯೋ ಮಾಡ್ತೀನಿ. ನೋಡೋಣ, ಆದರೆ ಮಾಡ್ತೀನಿ. ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ಹೇಳಿದ್ನಲ್ಲ ಗೈಸ್ 10 ಮಿನಿಟ್ಸ್ ಬೇಗ ಬಂದ್ಬಿಟ್ಟಿದ್ದೀನಿ ಅಂತ. ಈಗ 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ನೋಡಿ, ನಾನು ವೀಡಿಯೋ ಮಾಡಿದ್ರೆ ತಗಿ ನಗಾಡ್ತಾ ಇದ್ದಾಳೆ. ಅವಾಗಲೇ ಹೇಳಿದ್ನಲ್ಲ ನಮ್ಮ ಸಿಸ್ಟರ್ ಮಾತಾಡ್ತಾರೆ ಅಂತ. ಏನೋ ಮಾತಾಡ್ತಾಳಂತೆ ನನ್ನ ಚಾನಲ್ಗೆ. ನೋಡೋಣ ಏನು ಮಾತಾಡ್ತಾಳೆ ಅಂತ. ಬರಮ್ಮ. ಹಾಯ್ ಗಾಯ್ಸ್, ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಷ್ಟೇ ಗೈಸ್. ನಾನು ಕೇಳೋದು ಅದೇನೆ. ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಬರೀ ನೆಕ್ಸ್ಟ್ ಅದೇ ಇದನ್ನೇ ಹೇಳ್ತಾ ಇದ್ದೀನಿ ಪಾಪುನ ಅಂತಾನೆ. ಪಾಪುನ ಕರ್ಕೊಬರಕ್ಕೆ ಬಂದವು.
ಬನ್ನಿ. ನಲ್ಲಿ ಪಾಪನ್ ಕರ್ಕೊಬಂದು ಏನೇನೋ ಮಾತಾಡ್ಕೊಂಬರ್ತಾನೆ. ಅದಮ್ಮ ಹಿಂಗಾಯ್ತಮ್ಮ ಹಂಗಾಯ್ತಮ್ಮ ಅಂತ. ಫ್ರೆಂಡ್ಸ್, ಮೀಶೋದಿಂದ ಪಾರ್ಸಲ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಓಪನ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ಗೊತ್ತಿಲ್ಲ. ನನ್ನ ಮಗ ಕೂಡ ಬಂದಿದ್ದ, ಅಲ್ಲೇ ಇಟ್ಟಿದೆ. ಅಮ್ಮ ಇದು ಓಪನ್ ಮಾಡಮ್ಮ ಅಂತ ಹೇಳ್ತೀರ. ಅದಕ್ಕೆ ಬಾರಪ್ಪ ಓಪನ್ ಮಾಡ್ತೀನಿ, ನೋಡೋಣ ಹೇಗೆ ಬಂದಿದೆ ಅಂತ ಅಂದ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ. ನನ್ನ ಮಗ ಏನು ಕ್ಯೂರಿಯಾಸಿಟಿಯಿಂದ ಕೂತಿದ್ದೇನೆ ನೋಡಿ. ಬಂದೈತೆ, ನೋಡಿದ್ರೆ ಗೊತ್ತಾಗ್ತೈತೆ. ಲಂಚ್ ಬಾಕ್ಸ್ ಬುಕ್ ಮಾಡಿದೆ. ಕೀಪ್ ಸ್ಮೈಲಿಂಗ್ ಅನ್ನೋದು ಚೆನ್ನಾಗೈತೆ. ನಾ ಕೊಟ್ಟಿರೋ ಅಮೌಂಟ್ಗೆ ಓಕೆ ಅಂತ ಅನ್ನಿಸ್ತೈತೆ. 2 ಕಂಪಾರ್ಟ್ಮೆಂಟ್ ಬುಕ್ ಮಾಡಿದ್ದೆ ನಾನು. ಯಾಕಂದರೆ ಅವನಿಗೆ ಬರೀ ಸ್ನ್ಯಾಕ್ಸ್ ಅಷ್ಟೇ ಅಲ್ವಾ, ಹಣ್ಣು ಮತ್ತು ತರಕಾರಿ ಏನೋ ಐಟಮ್ ಹಾಕ್ಕೊಡ್ಬೇಕಿತ್ತಲ್ಲ, ಹಂಗಾಗಿ ಬುಕ್ ಮಾಡಿದ್ದೆ. ಬಟ್ ಓಕೆ, ಪರವಾಗಿಲ್ಲ. ನಾನು ಕೊಟ್ಟಿರೋ ಅಮೌಂಟ್ಗೆ ಬಜೆಟ್ ಫ್ರೆಂಡ್ಲಿಯಾಗಿ ಬಂದೈತಿ. ಸೂಪರ್ ಚಿಲ್ಲಿ, ಸೂಪರ್. ಅದನ್ನು ಕೂಡ ಒಟ್ಟಿಗೆ ಬುಕ್ ಮಾಡಿದ್ದೆ, ಲಂಚ್ ಬಾಕ್ಸ್ ಮತ್ತು ಇದ್ದೇನೆ. ಸೊ ಆ ಪಾರ್ಸಲ್ ಕೂಡ ಬಂದಿದೆ, ಈ ಪಾರ್ಸಲ್ ಕೂಡ ಬಂದಿದೆ. ಅದನ್ನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಮತ್ತು ಇದನ್ನು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಬಂದು ಮಸಾಲ ಐಟಮ್ ಬಾಕ್ಸ್ ಬೇಕಿತ್ತು, ಅದಕ್ಕೆ ಬುಕ್ ಮಾಡಿದ್ದೆ. ನೋಡೋಣ, ಬೈ 1 get 1 ಅಂತ ಆಯಿತು. ಸೊ ಅದಕ್ಕೆ ಮಾಡಿದೆ. ಇದು 4 ಕಂಪಾರ್ಟ್ಮೆಂಟ್ ಇದೆ. ಸ್ಪೂನ್ ಕೂಡ ಕೊಟ್ಟಿದ್ದಾರೆ ಅವರಿಗೆ. 4 ಕಂಪಾರ್ಟ್ಮೆಂಟ್ ಇದೆ. ಈಗ ಏನಾದ್ರು ಸ್ಟೋರೇಜ್ ಮಾಡ್ಕೊಳ್ಳೋಕೆ ಚೆನ್ನಾಗಿದೆ. 4 ಕಂಪಾರ್ಟ್ಮೆಂಟ್ ಇದೆ. ಸೊ ಬೈ 1 get 1 ಇರೋದು ನೋಡಿ ನಾನು ಬುಕ್ ಮಾಡಿದ್ದೆ. ಚೆನ್ನಾಗೈತೆ, ಬಟ್ ಓಕೆ, ಕೊಟ್ಟಿರೋ ಅಮೌಂಟ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಫ್ರೆಶ್ ಅಪ್ ಆಗಿ ಆಲೆ ಸಾಯಂಕಾಲ 5 ಗಂಟೆ ಆಗಿದೆ, 5:30 ಆಗಿದೆ. ತರಕಾರಿ ಏನೂ ಇರಲಿಲ್ಲ ಮತ್ತು ಹಣ್ಣುಗಳು ಇರಲಿಲ್ಲ ಪಾಪುಗೆ. ಸೊ ಅದಕ್ಕೆ ತಗೋಬರೋಣ ಅಂತ ಹೋಗ್ತಾ ಇದ್ದೀನಿ. ಮಳೆ ಬರಂಗೆ ಬೇರೆ ಆಗೈತೆ. ಮಳೆ ಬಂದರೆ ಏನು ಮಾಡೋದಂತ ಗೊತ್ತಿಲ್ಲ, ನೋಡೋಣ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಮೇನ್ ರೋಡ್ಗೆ. ಅಲ್ಲಿಬ್ಬರು ಹೋಗ್ತಾ ಇದ್ದಾರೆ ನೋಡಿ, ಅವರಿಬ್ಬರು ನನ್ನ ಫ್ರೆಂಡ್ಸೇ. ಫ್ರೆಂಡ್ಸು ಆಗಬೇಕಾಗಿಲ್ಲ, ಸಿಸ್ಟರ್ಸೇ ಒಂಥರ. ಎಲ್ಲ ಆಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅವಳು ಯಾಕೆ ಮಾಡ್ತಾಳೆ? ಬಂದೆ. ನಮ್ಮ ಅಕ್ಕನ ಮನೆಗೂ ರೋಡ್ಗೂ ಹತ್ರನೇ, ಹಂಗೆ ಹಿಂಗೆ ಹೋಗಿ ಬರೋಣ ಅಂತ ಬಂದೆ. ಕನ್ನಡಿ ನೋಡಿದಷ್ಟೇ ಒಂದು ಕ್ಲಿಪ್ಪಿಂಗ್ ತೊಗೋಬೇಕಂತ ಅನಿಸ್ತು, ಹಂಗೆ ತೊಗೊಂಡಿದ್ದೀನಿ. ಬಂದು ಅದೇ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಅಡುಗೆ ಮನೆಗೆ. ಈಗ ಬಂದು ಮೂಲಂಗಿ ತಂದಿದ್ದೀನಿ, ತರಕಾರಿ ತಂದೆ ಅಂತ ಹೇಳಿದಾಗ ಮೂಲಂಗಿ ತಂದಿದ್ದೀನಿ. ಮೂಲಂಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಬೇಗ ಕ್ವಿಕ್ಕಾಗಿ ಬೇಗ ಮಾಡ್ಕೊಬಿಟ್ರೆ, ಮಕ್ಕಳಿರೋದ್ರಿಂದ ಬೇಗ ಮಾಡ್ಕೊಬಿಟ್ರೆ ಬೇಗ ಅವ್ರಿಗೆ ಊಟ ಮಾಡಿಸೋಕ್ಕೆ ಸರಿ ಹೋಗುತ್ತೆ ಅಂತ ಸಾಂಬಾರಿಗೆಲ್ಲ ಹದ ಮಾಡ್ಕೊಂಡಿದ್ದೀನಿ. ಮೂಲಂಗಿ ಸಾಂಬಾರು ಮಾಡೋಣ ಅಂತ ಖಾರನೂ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಖಾರನೂ ಕೂಡ ಎಲ್ಲ ಹದ ಮಾಡ್ಕೊಂಡಿದ್ದೀನಿ. ಈಗ ತಪ್ಪಲೆ ಇಟ್ಟಿದ್ದೀನಿ ಕಾಯಲಿಕ್ಕೆ ಅಂತ. ಆಯಿಲ್ ಕಾಯಲಕ್ಕೆ ಇಟ್ಟಿದ್ದೀನಿ. ಆಯಿಲ್ ಕೂಡ ಬಿಸಿ ಆಗ್ತಾಯಿದೆ. ಮೂಲಂಗಿ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮಾಮೂಲಿ ಈರುಳ್ಳಿ, ಏನೇನು ಟೊಮೊಟೊ ಹಣ್ಣು ಮತ್ತು ಬೆಳ್ಳುಳ್ಳಿ, ಜೀರಿಗೆ ಇಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಾನೇನು ರೆಸಿಪಿ ಏನು ತೋರಿಸ್ತಾ ಇಲ್ಲ. ಸೊ ಮಾಮೂಲಿ ಡೈಲಿ ರೊಟೀನ್ ಅಂದರೆ ಇದ್ದೇ ಇರುತ್ತಲ್ಲ ಅಡುಗೆ ಮಾಡೋದು. ಸೊ ಅದನ್ನು ಕ್ಲಿಪ್ಪಿಂಗ್ ಇಲ್ಲಿ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಚೆಕ್ ಮಾಡಿ. ಈರುಳ್ಳಿ ಟೊಮೊಟೊ ಎಲ್ಲ ಆಗೈತೆ. ಫ್ರೈ ಅಂದರೆ ಏನು ಖಾರ ರುಬ್ಬಿಟ್ಕೊಂಡಿರ್ತೀನೋ ಅದನ್ನ ಮಾತ್ರ ಆ್ಯಡ್ ಮಾಡ್ಕೊಳ್ತೀನಿ. ಮಾಮೂಲಿ ಹಸಿ ಸ್ಮೆಲ್ ಹೋಗಂತ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತೀನಿ. ನಾನು ಮೂಲಂಗಿ ಸಾಂಬಾರು ಮಾಡೋದೇ ಒಂಥರ ವೆರೈಟಿ ಇರುತ್ತೆ. ಒಬ್ರೊಬ್ರಿಗೂ ಕುಕ್ಕರಲ್ಲಿ ಮಾಡ್ತಾರೆ, ಒಬ್ಬರು ತಪ್ಪಲಲ್ಲಿ ಮಾಡ್ತಾರೆ. ಬಟ್ ನಾನು ಖಾರ ಹಾಕಿ ಫ್ರೈ ಮಾಡಾದ್ಮೇಲೆ ಬೇಳೆನ ಕುಕ್ಕರಲ್ಲಿ ಕೂಗಿಸ್ಕಿಟ್ಕೊಂಡಿರ್ತೀನಿ. ಎಲ್ಲ ಆದಮೇಲೆ ಒಂದು ಕುದಿ ಬರೋ ಟೈಮಲ್ಲಿ ಏನು ಕುದಿ ಬರ್ತೈತೆ ಆಫ್ ಮಾಡ್ತೀನಿ ಆ ಟೈಮಲ್ಲಿ ಮಾತ್ರ ಬೇಳೆನ ನಾನು ಹಾಕ್ಕೊಡ್ತೀನಿ. ಅಂದರೆ ಬೇಯಿಸಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ಖಾರೆಲ್ಲ ಹಾಕಿ ಮೆಜರ್ಮೆಂಟ್ ನೋಡ್ಕೊಂಡು ಎಷ್ಟು ಬೇಕು ನನಗೆ ತಿಕ್ನೆಸ್ಸು ಅಷ್ಟು ನೋಡ್ಕೊಂಡು ಹಾಕಿ
ಮೂಲಂಗಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದೆರಡು ಕುದಿ ಬಂದ ಮೇಲೆ ನಾನು ನೆಕ್ಸ್ಟು ಬೇಳೆನ ಕೂಗಿಸಿಟ್ಕೊಂಡಿರ್ತೀನಿ, ಅದನ್ನ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಸ್ರೆ ಸಾಂಬಾರು ರೆಡಿ ಆಗುತ್ತೆ. ಮೂಲಂಗಿ ಸಾಂಬಾರು ಫುಲ್ ರೆಡಿ ಆಯಿತು. ಸಾಂಬಾರು ಕತೆ ಮುಗೀತು. ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಅದೇ ಟ್ಯೂಸ್ಡೇ ಇದು ಡೇ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಯಾವ ರೀತಿ ಇರ್ತೀನಿ, ಯಾವ ರೀತಿ ರೊಟ್ಟಿದು ಇರ್ತೀನಿ ಅನ್ನೋದನ್ನ ಹಾಕಿದ್ದೀನಿ. ಪ್ಲೀಸ್ ಒಂಚೂರಾದ್ರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ, ಶೇರ್ ಮಾಡಿ ಅಂತೀನಿ. ಪ್ಲೀಸ್ ನಿಮ್ಮ ಪ್ರೀತಿ ನಮಗೆ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇನ್ ನಾನು ಕೇಳೋದು ಅದೊಂದೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.